ನಮಸ್ಕಾರ, ಟ್ಯಾಕ್ಸಿ ಶಿವಣ್ಣ ಮಾತಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಟೋ ಚಾಲಕರಿಗೆ ಒಂದು ಮಾಹಿತಿ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಚಾಲಕರು ಏನೇ ಪ್ರಾಬ್ಲಮ್ ಆದರೂ ಒಂದು ಸತಿ ಪ್ರಾಬ್ಲಮ್ ಆದರೆ ಎಚ್ಚೆತ್ಕೊಳ್ಳಲ್ಲ, ಪದೇ ಪದೇ ಆಗ್ತಾನೇ ಇರ್ತದೆ, ಒಬ್ಬರಾದ್ಮೇಲೆ ಒಬ್ಬರಿಗೆ. ಅದೇನೋ ನಮ್ಮ ಆಟೋ ಚಾಲಕರಿಗೆ ಈ ಪ್ರಾಬ್ಲಮ್ಗಳು ಅದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾವು ತುಂಬ ಸಲ ಹೇಳಿದ್ದೀವಿ ಈ ಆಪಾದಿತ ಕಂಪ್ನಿಗಳನ್ನ ಲಾಗೌಟ್ ಮಾಡಿ ಅಂತ. ಇವತ್ತು ಒಂದು ಇನ್ಸಿಡೆಂಟ್ ನಡೆದಿದೆ ರ್ಯಾಪಿಡೋ ಬುಕ್ಕಿಂಗ್ ಆ್ಯಪಲ್ಲಿ. ರ್ಯಾಪಿಡೋ ಕಸ್ಟಮರ್ ಬುಕ್ಕಿಂಗ್ ಆ್ಯಪು ಮತ್ತು ಡ್ರೈವರ್ ಆ್ಯಪು ವಿಚಾರ ಹೇಳ್ತೀನಿ. ವಿಚಾರ ಹೇಳೋ ಮುಂಚೆಗೆ ನಮ್ಮ ಚಾಲಕರು ಎಚ್ಚೆತ್ಕೋಬೇಕು. ಇಂಥ ಫ್ರಾಡ್ ಕಂಪನಿಗಳ ಆ್ಯಪನ್ನು ಯೂಸ್ ಮಾಡಬೇಡಿ, ಲಾಗೌಟ್ ಮಾಡಿ ಅಂತ ತುಂಬ ಸಲ ಮಿತ್ರ ಸಂಘಟನೆಗಳಾಗಿರ್ಬೋದು ಅಥವಾ ನಾವಾಗಿರ್ಬೋದು ತುಂಬ ಸಲ ಹೇಳಿದ್ದೀವಿ. ಆದರೂ ನಮ್ಮ ಚಾಲಕರು ಬುದ್ಧಿ ಕಲಿಯಲ್ಲ. ಪ್ರಾಬ್ಲಮ್ ಆದಾಗ ಮಾತ್ರ ಸಂಘ ಸಂಸ್ಥೆಗಳು ಬೇಕು. ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ಇಂಥ ಆಪಾಧಾರಿತ ಕಂಪ್ನಿಗಳು ಬೇಕು. ಈ ಆಪಾಧಾರಿತ ಕಂಪ್ನಿಗಳ ಬುದ್ಧಿ ಕಲಿಸೋದು ಹೇಗಪ್ಪ ಅಂತಂದರೆ, ಹಲವಾರು ಹೋರಾಟಗಳನ್ನು ಮಾಡಿದ್ರು ಏನೂ ಬುದ್ಧಿ ಕಲಿತಾ ಇಲ್ಲ. ನಾವು ಹೇಳ್ತೀವಿ, ದಯವಿಟ್ಟು 4-6 ಕಂಪ್ನಿಗಳಿವೆ, ಒಬ್ಬೊಬ್ರದನ್ನೇ ಲಾಗೌಟ್ ಮಾಡ್ಕೊ ಬನ್ನಿ, ಅವಾಗ ಎಲ್ಲರೂ ಬುದ್ಧಿ ಕಲಿತಾರೆ ಅಂತ ಹೇಳಿದ್ರು ನಮ್ಮ ಚಾಲಕರು ಅದನ್ನು ತಲೆಗೇ ತಗೊಳ್ಳಲ್ಲ. ಇರಲಿ, ಒಂದು ಇನ್ಸಿಡೆಂಟ್ ನಡೆದಿದೆ ಚಾಲಕನಿಗೆ. ಇದು ಹಲವಾರು ಬಾರಿ ತುಂಬ ಜನಕ್ಕೆ ನಡೆದಿದೆ, ಯಾರೂ ಮುಂದೆ ಬಂದಿಲ್ಲ. ಒಬ್ಬರು ಚಾಲಕರು ಮುಂದೆ ಬಂದಿದ್ದಾರೆ. ಅವ್ರನ್ನ ನಾಳೆ HSR ಲೇಔಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಪೊಲೀಸ್ ಠಾಣೆ ಮತ್ತು ರ್ಯಾಪಿಡೋ ಆಫೀಸ್ಗೆ. ಕಾರಣ ಏನಪ್ಪ ಅಂತಂದರೆ, ರ್ಯಾಪಿಡೋ ಡ್ಯೂಟಿ ಮಾಡಿದ್ದಾನೆ ಅಣ್ಣ, ಆಟೋ ಚಾಲಕ. ಬಟ್ ಇನ್ನೊಂದೇನಪ್ಪ ಅಂತಂದರೆ, ಫೀಲ್ಡ್ಗೆ ಹೊಸಬ ಚಾಲಕ. ರ್ಯಾಪಿಡೋ ಡ್ಯೂಟಿ ಮಾಡಬೇಕಾದ್ರೆ ಬುಕ್ಕಿಂಗ್ ಬಂದಿದೆ. ಆ ಬುಕ್ಕಿಂಗ್ನಲ್ಲಿ ಪಿಕಪ್ಗೆ ಬುಕ್ಕಿಂಗ್ ತೊಗೊಂಡು ಪಿಕಪ್ ಪಾಯಿಂಟ್ಗೆ ಹೋಗಿದ್ದಾರೆ. ಪಿಕಪ್ ಪಾಯಿಂಟ್ಗೆ ಹೋದ್ಮೇಲೆ ಕಸ್ಟಮರು ಕಾಲ್ ಮಾಡಿದ್ದಾನೆ. ಕಸ್ಟಮರ್ ಅಲ್ಲ, ಅವನು ಫ್ರಾಡು. ಕಾಲ್ ಮಾಡಿ, ನಮ್ಮ ವೈಫ್ಗೆ ಇಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ, ನಾನು ಹೊರಗಡೆ ಇದ್ದೀನಿ, ಅವ್ರಿಗೆ ಮಾತ್ರೆ ತಗೋಬೇಕು, ಅವ್ರದ್ದು ಸ್ಕ್ಯಾನರ್ ಕಳಿಸ್ತೀನಿ, ಅದಕ್ಕೆ ಅಮೌಂಟ್ ಹಾಕಿ, ನಾನು ನಿಮಗೆ ಆಮೇಲೆ ಹಾಕ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿ ಚಾಲಕರಿಗೆ ಹೇಳ್ತಾರೆ. 800 ರೂಪಾಯಿ ಅಮೌಂಟು. ಆ ಸ್ಕ್ರೀನ್ಶಾಟೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ, ಜೊತೆಗೆ ಅವರ ಸ್ಕ್ಯಾನರು ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ, ನೋಡಿ. ಅದ್ರ ಬಗ್ಗೆ ನಾಳೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಆ ಫ್ರಾಡ್ ಮಾಡ್ದವ್ನು ಸಿಗ್ತಾನೋ ಸಿಗಲ್ವೋ ಅದು ನಮಗಂತೂ ಗೊತ್ತಿಲ್ಲ, ಅದು ಪೊಲೀಸ್ ಇಲಾಖೆಯ ಕೆಲಸ. ಆದರೆ ಇದರ ಸಂಪೂರ್ಣ ಜವಾಬ್ದಾರಿ, ಇದೇ ಥರ ಎಷ್ಟೋ ಚಾಲಕರಿಗೆ ಅನ್ಯಾಯ ಆಗಿದೆ, ಎಷ್ಟೋ ದುಡ್ಡು ಹೋಗ್ಬಿಟ್ಟಿದೆ. ಅದರ ಸಂಪೂರ್ಣ ಜವಾಬ್ದಾರಿ ಈ ಕಂಪನಿ, ಏನು ಫ್ರಾಡ್ ಕಂಪ್ನಿ ಅಂತ ಹೇಳ್ತೀವಿ ರ್ಯಾಪಿಡೋ, ಇವನೇ ಸಂಪೂರ್ಣ ಜವಾಬ್ದಾರಿ ತಗೋಬೇಕು. ಜೊತೆಗೆ ಅನ್ಯಾಯ ಆಗಿರ್ತಕ್ಕಂಥ ಚಾಲಕರ ಹಣವನ್ನು ಇವರೇ ಹಿಂದಿರುಗಿಸಬೇಕು. ಯಾಕೆ ಅಂತಂದರೆ, ಇವರ ಆ್ಯಪಿಂದಲೇ ಈ ಥರ ಆಗಿರೋದು. ಈ ಥರ ಪ್ರಾಬ್ಲಮ್ ಆದಾಗ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇರಲ್ಲ, ಅಂಥವ್ರು ಡ್ಯೂಟಿ ಮಾಡಬೇಡಿ ಅಂತ ಅಂತಾರೆ. ಎಲ್ಲ ಇನ್ಸಿಡೆಂಟ್ ನಡೆದೋದ್ಮೇಲೆ ಇನ್ನೇನು ಪ್ರಯೋಜನ, ಎಲ್ಲ ಕಳ್ಕೊಂಡ್ಮೇಲೆ. ಆದ್ದರಿಂದ ಇದರ ಸಂಪೂರ್ಣ ಜವಾಬ್ದಾರಿ ಈ ಕಂಪನಿ ವಹಿಸ್ಕೋಬೇಕು. ಅದರಿಂದ ನಾವು ನಾಳೆ ರ್ಯಾಪಿಡೋ ಆಫೀಸ್ಗೆ ಒತ್ತಾಯ ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ಥರ ಇನ್ಸಿಡೆಂಟ್ ಯಾರ್ಯಾರಿಗಾಗಿದೆ ಚಾಲಕರು ದಯವಿಟ್ಟು ಬನ್ನಿ. ಆ ಚಾಲಕನೂ ಸಹ ಬರ್ತಾಯಿದ್ದಾರೆ, ನಮ್ಮ ಸಂಘಟನೆ ಪದಾಧಿಕಾರಿಗಳು ಸಹ ಬರ್ತಾಯಿದ್ದಾರೆ, ನಾವು ಸಹ ಬರ್ತಾಯಿದ್ದೀವಿ. ಅದೇನು ಇನ್ಸಿಡೆಂಟ್ ನಡೆದಿದೆ ಎಲ್ಲ ಒಂದು ಸ್ಕ್ರೀನ್ಶಾಟು, ಅದು ಅಮೌಂಟು ಕಟ್ಟಾಗಿರೋದು ಮತ್ತು ಅವ್ರು ಕಳಿಸಿರ್ತಕ್ಕಂಥ ಸ್ಕ್ಯಾನರು ಇದೆಲ್ಲ ಕಳಿಸ್ತೀವಿ. ಮತ್ತು ಚಾಲಕನ ಫೋಟೋನೂ ಸಹ ಹಾಕ್ತೀನಿ. ದಯವಿಟ್ಟು ಈ ಥರ ಯಾರ್ಯಾರಿಗೆ ಪ್ರಾಬ್ಲಮ್ ಆಗಿದೆ, ಅದು ನಿಮ್ಮ ಹತ್ರ ಸ್ಕ್ರೀನ್ಶಾಟ್ಗಳಿದ್ದರೆ ದಯವಿಟ್ಟು ವಾಯ್ಸ್ ರೆಕಾರ್ಡ್ ಏನಾರು ಇತ್ತು ಅಂತಂದರೆ ದಯವಿಟ್ಟು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ಇವತ್ತು ಒಬ್ರಿಗಾಯಿತು, ನಾಳೆ ಹಲವಾರು ಚಾಲಕರಿಗಾಗುತ್ತೆ. ಇದನ್ನು ಚೂಟ್ ಹಾಕಬೇಕು. ಈ ಚೂಟ್ ಹಾಕಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು. ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ಥ್ಯಾಂಕ್ ಯು, ಧನ್ಯವಾದ ಎಲ್ರಿಗೂ. ಚಾಲಕ ಕಳಿಸಿರ್ತಕ್ಕಂಥ ಅಮೌಂಟದು ಸ್ಕ್ರೀನ್ಶಾಟ್ ಇದು. ಮತ್ತು ಆಯಪ್ಪ 200 ರೂಪಾಯಿ
ನಿಮ್ಮ ಬಾಡಿಗೆ 800 ರೂಪಾಯಿ ನಿಮ್ಮದು ಅಂತ ಕಳಿಸಿರ್ತಕ್ಕಂಥ ಸ್ಕ್ರೀನ್ಶಾಟ್ ಇದು. ಮತ್ತು 2000 ರೂಪಾಯಿ ಹಾಕಿ ಅಂತ ಅಂದ್ಬಿಟ್ಟು ಕಳಿಸಿರ್ತಕ್ಕಂಥ ಸ್ಕ್ರೀನ್ಶಾಟ್ ಇದು ಚಾಲಕನ ಫೋಟೋ.